ಬೇರೆಯವ್ರ ತಲೆ ತಿನ್ನೋದು ಏನಕ ಅಂತ ಕುರಿ ತಲೆ ತಗೊಂಡ್ಬಂದ್ಬಿಟ್ಟಿದ್ನಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ. ಚೆನ್ನಾಗಿದೆ, ಸೂಪರ್ ಆಗಿದೆ ಅಮ್ಮ. ಚೆನ್ನಾಗಿತ್ತಮ್ಮ ಸಿರಿ? ಚೆನ್ನಾಗಿತ್ತಾ? ಮಾಡಿರೋ ಪುಟ್ಕೋಸಿ ಕುಕ್ಕಿಂಗ್ ಇಷ್ಟು ಓವರ್ ಬಿಲ್ಡಪ್ ಕೊಡ್ಬೇಡ, ಹೋಗು ಮಾತೇನಾದ್ರು. ಅಷ್ಟೇ ಅಂದ್ರೆ ಮುಗಿತ್ತು. ಅನಿಷ್ಕೆ ಶವರ್ಮ ಸ್ಟೈಲ್. ರಿಷಿ ಪ್ರಾಣಿ ಹಿಂಸೆ ಮಾಡ್ತಿದ್ದಾನೆ ಒಂದು ದೇವರ್ಸಿ. ತಲೆ ಮಾಂಸ ಬಿತ್ತರಾಗಿ. ವೆಲ್ಕಮ್ ಬ್ಯಾಕ್ ಟು ಇಟ್ಸ್ ಕಿರಿ ಕೃಷಿ ಚಾನೆಲ್ ಅಂತ ಹೇಳಿದ್ರೆ ಇಟ್ಸ್ ಕಿರಿ ಕೃಷಿ ಯೂಟ್ಯೂಬ್ ಚಾನಲ್. ನಮ್ಮ ಡೈಲಿ ಬ್ಲಾಗ್ಗೆ ಸ್ವಾಗತ. ಸ್ವಾಗತ. ಸೊ ಈಗ ನಾವು ಮಾರ್ಕೆಟ್ಗೆ ಹೋಗಿ ಏನೋ ಏನ್ ತಗೊಂಬಂದ್ರೆ ತಲೆ ಮಾಂಸ. ಯಾಕೋ ಇವತ್ತು ತಲೆ ಮಾಂಸ ತಿನ್ಬೇಕು ಅನ್ಸಿದೆ ಗೈಸ್. ಬೇರೆಯವ್ರ ತಲೆ ತಿನ್ನೋದು ಏನಕ ಅಂತ ಕುರಿ ತಲೆ ತಗೊಂಡ್ಬಂದ್ಬಿಟ್ಟಿದ್ನಿ. ಓಹೋ ಗೈಸ್, ಇವ್ನು ಮಾಡೋ ಈ ಐಟಮ್ಗೆ ಇದಕ್ಕೆ ಇಷ್ಟು ಬಿಲ್ಡಪ್ ಕೊಟ್ಕೊಂಡು ಎಲ್ಲರ ಮೇಲೆ ಶೌಟ್ ಮಾಡಿಕೊಂಡು. ಯಾರು ಶೌಟ್ ಮಾಡಿದ್ರು? ನಿಮ್ಮ ಅಜ್ಜಿ. ನಮ್ಮ ಅಜ್ಜಿನ ಕೇಳೋದು, ನಿಮ್ಮ ತಾತನು. ನಮ್ಮ ತಾತನ ಕೇಳೋದು. ನನ್ನ ಹತ್ರ ಶೂಟ್ ಮಾಡಬೇಡ, ನಮ್ಮ ತಾತನ ಹತ್ರ ಹೋಗು. ಸರಿ ಈಗೇನು ಮಾಡ್ತೇನೆ ನೋಡೋಣ ಬನ್ನಿ. ಲೆಟ್ಸ್ ಕುಕ್. ಲೆಟ್ಸ್ ಗೋ. ಎಲ್ಕೋತೀಯ? ಲೆಟ್ಸ್ ಕುಕ್. ಲೆಟ್ಸ್ ಕುಕ್. ಲೆಟ್ಸ್ ಕುಕ್ ಗೈಸ್. ಲೆಟ್ಸ್ ಕುಕ್. ಕುಕ್. ಲವ್ ಕುಕ್ ಕುಕ್. ನೀನು ಮಾಡ್ತೀಯಲ್ವಾ, ಫ್ರೈ ತಿನ್ಬೇಕು ಅನಿಸ್ತೀವಿ. ಫ್ರೈ ಮಾಡಲ್ಲ ಈಗ, ಅಷ್ಟೇ. ಒಂದೇ ಚಾನ್ಸ್ ಕೊಡ್ತೀನಿ ಯಾವುದು ಅಂತ ಡಿಸೈಡ್ ಮಾಡ್ಕೊಳಕ್ಕೆ. ಮಾಡ್ತೀಯ ಇಲ್ಲ? ಮಾಡಲ್ಲ. ಇದರಲ್ಲಿ ಸಾಕು. ಅಲ್ಲೇ ಇಡು, ನನಗೆ ಏನು ಕೊಡ್ತೀನಿ. ಇಲ್ಲಿ ನಂತ ಕ್ಲೀನ್ ಇರಬೇಕು. ಆ್ಯಕ್ಚುಲಿ ಏನು ಗೊತ್ತಾ, ಒಂದು ನಿಮಿಷ. ಇವನು ಕುಕ್ ಮಾಡಕ್ ಬರ್ತಾನೆ, ಬಟ್ ಇವನು ಕುಕ್ ಮಾಡಲ್ಲ. ಅರ್ಧ ಕುಕಿಂಗ್ ನಾವೇ ಮಾಡ್ಬಿಟ್ಟು. ಏನಿಲ್ಲ, ಕಟಿಂಗ್ ಮಾಡ್ಕೊಡ್ತಾರೆ ಅಷ್ಟೇ ಗೈಸ್. ಕುಕಿಂಗ್ ಅವರ ಮುಟ್ಟೋದೇ ಇಲ್ಲ. ಕುಕಿಂಗ್ ಎಲ್ಲ ನಾನೇ. ಒಂದು ನಿಮಿಷ ಎಲ್ಲ ಕಟ್ ಮಾಡಿ ಕೊಟ್ಮೇಲೆ ಇವನೇ ಬೇಕಾ ಕುಕ್ ಮಾಡೋದಕ್ಕೆ? ಬೆಳ್ಳುಳ್ಳಿ ಗೈಸ್, ಬೆಳ್ಳುಳ್ಳಿ. ಈರುಳ್ಳಿ ಬೆಳ್ಳುಳ್ಳಿ 10 ರೂಪಾಯಿ. ನೋಡಿ, ಟೆಂಪಲ್ಗೆ ಹೋಗಿ ಬರೋದ್ರೊಳಗಡೆ ಬಿರಿಯಾನಿ ಮಾಡಿದ್ದಾನೆ. ಚೆನ್ನಾಗಿದೆ, ಸೂಪರ್ ಆಗಿದೆ ಅಮ್ಮ. ಚೆನ್ನಾಗಿತ್ತಮ್ಮ ಸಿರಿ? ಚೆನ್ನಾಗಿತ್ತಾ? ರಿಷಿ ಸೋ ಗುಡ್, ಥ್ಯಾಂಕ್ ಯು. ನೋಡಿ, ಫಿಶ್ ಕ್ಲೀನ್ ಮಾಡೋಣ ಬಾರು ಅಂದರೆ ನಿದ್ದೆ ಹೊಡಿತಿದ್ದಾನೆ. ಸೊ ಈಗ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋಣ. ತುಂಬ ದಿನ ಆಗಿತ್ತು, ತುಂಬ ದಿನ ಇಲ್ಲ, 1 ವೀಕ್ ಆಗಿತ್ತು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಿ. ಸೊ ಈಗ ಫಿಶ್ ಟ್ಯಾಂಕ್ ಕ್ಲೀನ್ ಮಾಡೋಣ. ಸಿ ವಿ ಹ್ಯಾವ್ ನಮ್ಮ ಹತ್ರ 2 ಲಿಟಲ್ ಫಿಶಸ್ ಇದೆ. ಇದರಲ್ಲಿ ತೊಗೊಂಬಂದು ಹಾಕಿದ್ರು. 1 is red, 1 is green. ಆ್ಯಂಡ್ ಈ ಥರ ಇದೆ ನಮ್ಮ ಫಿಶ್ ಟ್ಯಾಂಕ್. ಎಷ್ಟು ಕಕ್ಕಾಪಿಯ ಮಾಡಿದೆ ನೋಡಿ, 2 ಫಿಶ್ ಇರೋದು. ಸೊ ಈಗ ಇದನ್ನು ಕ್ಲೀನ್ ಮಾಡಿ ಹೊಸ ನೀರು ಬಿಟ್ಟು ಫ್ರೆಶ್ ಹೇರ್ ಕೊಡೋಣ ಬನ್ನಿ. ಈ ಶಂಕ ಇದೆಲ್ಲ ಏನಿದೆ, ಈ ಚಿಪ್ಪು ಇದನ್ನೆಲ್ಲ ನಾವು ಸೀರಿಯಲ್ ತಗೊಂಡ್ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಕ್ಲೀನ್ ಆಯಿತು. ಈಗ ನೀರು ಬಿಡ್ತೀನಿ ಹೊರಗಡೆ. ಎಷ್ಟು ಕ್ಲೀನಾಗಿ ಇದು ಕೂಡ ಕ್ಲೀನ್ ಆಯಿತು. ಬಟ್ ಇದೊಂಥರ ಬಿಸಿ ಹೋಗಿ ಒಂಥರ ಮೆರೂನ್ ಕಲರ್ ಆಗ್ತಿದೆ. ಸೊ ಈಗ ಫಿಶ್ ಒಳಗಡೆ ಹಾಕಲ್ಲ. ಎಷ್ಟು ಕ್ಲೀನ್ ಬಿಸಿಲಿಗೆ ಹೆಂಗೆ ಕಾಣಿಸ್ತೀವಿ. ನೀನು ಮಾಡಿರೋ ಕುಕ್ಕಿಂಗ್ ಒಂದು ರಿಕಾರ್ಡ್ ಮಾಡ್ಕೊ.
ಮಾಡಿರೋ ಪುಟ್ಕೋಸಿ ಕುಕ್ಕಿಂಗ್ ಇಷ್ಟು ಓವರ್ ಬಿಲ್ಡಪ್ ಕೊಡ್ಬೇಡ, ಹೋಗು ಮುಚ್ಕೊಂಡು. ನಾಟಕಗಳು ನನ್ನ ಹತ್ರ ಬೇಡ. ಒಂದು ನಿಮಿಷ, ಒಂದೇ ಒಂದು ನಿಮಿಷ ಇರು. ನನ್ನ ಹತ್ರ ಬೇಡ. ಅರ್ಥ ಆಗಿದೆ. ಸಿರಿ ಭಯ ಬಿದ್ದೋದ್ಲು. ಆ ಭಯ ಇರ್ಲಿ, ಕಲ್ಚ್ಕೊ. ಸಿರಿ ನೀನ್ ಬಾಯ್ಲಿ. ಇರಿಟೇಟ್ ಮಾಡಬೇಡ. ಅನ್ನ ಬೇಕಾ? ಬೇಕು ಅಂತ ಹೇಳು. ಹೋಗಿ ಇಕ್ಕೊಂತೀನಿ. ಪ್ರಾಣಿ ಹಿಂಸೆ ಮಾಡಬಾರ್ದು, ಪ್ರಾಣಿಗೆ ಊಟ ಹಾಕ್ಬೇಕು, ಪ್ರಾಣಿ ತಗ್ಗು ಪ್ರಾಣಿಗೆ ಹಾಕ್ಬೇಕು. ಗೈಸ್, ಬೆಳಿಗ್ಗೆ ಪ್ರಾಣಿ ಹಿಂಸೆ ಮಾಡಬಾರ್ದು ಅಂದಿದ್ಲಲ್ಲ, ಆದರೂ ತಿಂದಿದ್ಲು, ಚೆನ್ನಾಗಿ ಮೆತ್ಬಿಟ್ಟಿದ್ಲು. ಮಿಕ್ಕಿದ್ ನೋಡಿ ಇವಾಗ ಮತ್ತೆ ಪ್ರಾಣಿಗಳಿಗೆ ಹಾಕ್ತಾ ಇದ್ವಿ. ದೀಸ್ ಆರ್ ಆಲ್ ಅವರ್ ಫ್ರೆಂಡ್ಸ್. ಏಯ್ ಬೈಲಿ, ಬರ್ರಿ ಬನ್ನಿ ಬನ್ನಿ ಬನ್ನಿ. ಅನ್ನ ಅಲ್ಲಿದೆಯಲ್ಲ ಅದಕ್ಕೆ ಅಲ್ಲೇ ನಮ್ಗೆ ಫುಲ್ ಸೆಕ್ಯೂರಿಟಿ. ನೈಟು 1 ಆಗಲಿ 2 ಆಗಲಿ ಯಾರನ್ನ ಬಂದರೆ ಒಂದೇ ಸತಿ ಎಲ್ಲ ಬಂದ್ಬಿಡ್ತವೆ. ಓಕೆ, ಇದೊಂದು ಸ್ಮಾಲ್ ಟಾಸ್ಕ್ ಥರ, ಓಕೆನಾ? ಲೈಕ್ ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್ ಆಡಿ ಯಾರು ಸೋಲ್ತಾರೋ ಅವರು ನಾನು ಕೊಡೋ ಒಂದು ಇಮೋಜಿಗೆ ಸ್ನ್ಯಾಪಲ್ಲಿ ಒಂದು ಸಾಂಗ್ ಆಡಬೇಕು. ಆ ಯಾವ ಥರ ಫೇಸ್ ಬರುತ್ತೋ ನನಗೆ ಗೊತ್ತಿಲ್ಲ. ಓಕೆ, ಬೇಸಿಕ್ ಸ್ನ್ಯಾಪ್ ಫಿಲ್ಟರಲ್ಲಿ. ಓಕೆ 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 ಗೈಸ್, ಲೆಟ್ಸ್ ಸ್ಟಾರ್ಟ್. ಯಾರು ಗೆಲ್ತಾರೆ ನೋಡ. ಅಕಸ್ಮಾತ್ ಏನಾದರೂ ನಾನು ಎತ್ತೋಗ್ತೀನಿ, ನಾನು ನಿಜ ಹೇಳ್ತೀನಿ, ವಿಡಿಯೋ ಹಾಳು ಮಾಡಬೇಡ ನೀನು. ಅಕಸ್ಮಾತ್ ಏನಾದರೂ ನೀನು ಗೆದ್ದರೆ ನೀನೇನು ಹೇಳ್ತೀಯೋ ಅದನ್ನು ನಾನು ಕೇಳ್ತೀನಿ. ನಾನೇನಾದರೂ ಜಾಸ್ತಿ ಗೆದ್ಬಿಟ್ರೆ ನಾನೇನು ಹೇಳ್ತೀನೋ ನೀನು ಕೇಳಬೇಕು. ಅಂದರೆ ತುಂಬ ಯಾರು ಆ ಸ್ನ್ಯಾಪ್ ಯೂಸ್ ಮಾಡ್ತಾರೆ ಫೇಸ್ಗೆ ಅಂತ. ರಾಕ್ ಪೇಪರ್ ಸೀಸರಲ್ಲಿ ಯಾರು ಸೋಲ್ತಾರೋ, ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು. ಅವರು ಹೇಳಿದ ಮತ್ತೆ ಕೇಳಬೇಕು. ಹೇಳ್ತೀನಿ ಗೈಸ್, ಚಾಲೆಂಜ್ ಕೊಡ್ತೀನಿ ನೋಡ್ರಿ. ನೈಟ್ ಎಲ್ಲ ಟೆರಸ್ ಮೇಲೆ ಮಲ್ಕೊಬೇಕು ವಿತೌಟ್ ಬೆಡ್ಶೀಟ್ ಹಂಗೆ ಕೊಡ್ತೀನಿ. ಫಸ್ಟ್ ಗೆದ್ದ ಮೇಲೆ ಮಾತಾಡ್ಬೇಕಿದೆಲ್ಲ, ಇವಾಗ ಮಾತಾಡೋದಲ್ಲ. ರಾಕ್ ಪೇಪರ್ ಸೀಸರ್. ನಾನು ಹೋಗ್ತೀನಿ, ನಂಗೆ ಹಿಂಗೆ ಹುಚ್ಚುಚ್ಚಾಗಿ ಆಡಬಾರ್ದು. ರಾಕ್ ಪೇಪರ್ ಸೀಸರ್. ಸ್ಟಾರ್ಟ್ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಶೋ. ಲೆಟ್ಸ್ ಸ್ಟಾರ್ಟ್ ದ ಶೋ. ಇಟ್ಸ್ ಕಿರಿ ಕೃಷಿ ಚಾನಲ್. ಏನೋ ಎದ್ದೋಗ್ತೀನಿ ಬಾ. ಹಂಗೆ ಕೋತಿ ನಗಿಬಾರ್ದು, ಎದ್ದೋಗ್ತೀನಿ ನಾನು. ಹಂಗೆ ಡಿಸೆಂಟಾಗಿರ್ಬೇಕು. ಏನಂತೀರ ಗೈಸ್? ಎದ್ದೋಗ್ಬೇಕು. ನೋಡು ಮತ್ತೆ ನಾನು ಹೋಗ್ತೀನಿ. ಹೋಗು, ಗೆಟ್ ಔಟ್. ಓಕೆ, ಲೆಟ್ಸ್ ಸ್ಟಾರ್ಟ್. ಅಲ್ಲೇನು ನೋಡ್ತೀಯ? ಇಲ್ಲಿ ನೋಡಿ ಫಸ್ಟು, ಆಮೇಲೆ ಇಲ್ಲಿ ನೋಡಿ ಅಂತೆ ಗೆದ್ಮೇಲೆ. ಹಂಗೆ ಲೂಸ್ ಥರ ಆಡಿದ್ರೆ ಯಾರಾದರೂ ವಿಡಿಯೋ ನೋಡ್ತಾರ ಬಂದು? ನೀನು ಹಿಂಗಾದ್ರೆ ನಾನು ಎದ್ದೋಗ್ತೀನಿ. ಫೋನ್ ಗೈಸ್. ಓಕೆ, ಲೆಟ್ಸ್ ಸ್ಟಾರ್ಟ್. ಸೈಲೆಂಟ್ ಹಾಕು. ಇದು ಒಂದು ನಿಮಿಷ ಮಾತಾಡ್ಬಿಡ್ತೀವಿ ಮತ್ತೆ. ಇನ್ನೊಂದೇನು ಗೊತ್ತಾ, ಈ ಚಾಲೆಂಜಲ್ಲಿ ನಾನು ಏನಾದರೂ ಫೇಸ್ ಕೊಟ್ಟಿರ್ತೀನಲ್ಲ, ಆ ಫೇಸ್ ತಕ್ಕನಂಗೆನೆ ನೀನು ಸಾಂಗ್ ಆಡಬೇಕು. ಅಂದರೆ ನಿನ್ನ ವಾಯ್ಸ್ ಕೂಡ ಚೇಂಜ್ ಆಗಬೇಕು ಅದ್ರ ತಕ್ಕನಂಗೆ. ಓಕೆ ಡೀಲ್? ಓಕೆ, ಲೆಟ್ಸ್ ಸ್ಟಾರ್ಟ್. ಈ ಕಡೆ ನಾನು ಹೋಗ್ತೀನಿ ರಿಷಿ, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಿನ್ನ ಗುಂಗಲ್ಲಿ ಗಂಗಲ್ಲಿ ಗುಂಗಲ್ಲಿ. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ನಾನೀಗ ನಾನೇ ಒಂದೇ ಗೆದ್ದಿರೋದು. ತೋರ್ಸು ಸ್ನ್ಯಾಪ್ ಫಿಲ್ಟರ್ಸ್ ಅಲ್ಲ. ಓಕೆ ಗೈಸ್, ಸ್ನ್ಯಾಪ್ ಫಿಲ್ಟರ್ ಹಾಕ್ಕೊಡ್ತೀನಿ ಅಂತ ಹೇಳೋದು. ರೆಕಾರ್ಡ್ ಆಗ್ತಿದೆ. ಓಕೆ, ಆ ಫಿಲ್ಟರ್ ತಕ್ಕಂಗೆ ಆಡಬೇಕು ವಿತ್. ಓಕೆ, ಯಾವ ಸಾಂಗ್ ಆಡಲಿ? ಸಾಂಗ್ ನಾನೇ ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲಿ
ಎಂದೆಂದು ನಿನ್ನ ಬಿಡಲಾರೆ ಚಿನ್ನ. ಆ ಸಾಂಗ್ ಅದಲ್ಲ ಬೇರೆದು. ಒಂದು ನಿಮಿಷ. ಚೆಕ್ ಬುಕ್ ರೈಲು ನಿಲ್ಲದಿಲ್ಲ ಹೈಲು ಯಾಕೆ ಹಿಂಗೆ ಹಾಡ್ತಾ ಇತ್ತು. ಸ್ಟಾಪ್. ಓಕೆ, ಒಂದಾಯ್ತು. ಇವಾಗ ಮತ್ತೆ ರಾಕ್ ಪೇಪರ್ ಸೀಸರ್. ಒಂದ್ ನಿಮಿಷ ಫಸ್ಟ್ ಇರು, ನಾನು ಸುಮ್ಮನೆ ಏನೋ ಯೋಚನೆ ಮಾಡ್ತೀನಿ ಪ್ಲೀಸ್. ಹಂಗಿಲ್ಲ, ಇದನ್ನ ಬರ್ತೀಯಾ ಇಲ್ಲ ಇನ್ನೊಂದ್ಸತಿ ಕ್ರಿಕೆಟ್ ಅನ್ಕೊಂತೀಯ. ಬರ್ತೀಯಾ ಇಲ್ಲ ದೇವ್ರ ಕಾವು ಬರ್ತೀಯಾ ಇಲ್ಲ ಬರ್ತೀಯಾ ಇಲ್ಲ ಗೈಸ್ ನೀವೇ ಬರ್ತೀಯಾ ಇಲ್ಲ ಬರ್ತೀಯಾ ಇಲ್ಲ ಬರ್ತೀಯಾ ಇಲ್ಲ ಗೈಸ್ ನೀವೇ ಜಸ್ಟಿಸ್ ಕೊಡ್ಬೇಕು ಇದಕ್ಕ. ರಾಕ್ ಪೇಪರ್ ಸೀಸರ್. ಜಾಸ್ತಿ ಬೇಡ. ಫ್ರೇಮ್ ಕರೆಕ್ಟ್ ಇಲ್ಲ ಗೈಸ್. ಸ್ಟಾರ್ಟ್. ಫ್ರೇಮ್ ಕರೆಕ್ಟ್ ಇಲ್ಲ ಗೈಸ್. ಅದೇ ವಾಯ್ಸ್ ಬರಬೇಕು. ಅದೇ ವಾಯ್ಸ್ ಬರಬೇಕು. ಚೇಂಜ್ ಆಡಿಯೋ ಇದೆ, ಆಡಿಯೋ ಚೇಂಜ್ ಆಗುತ್ತೆ. ಹೌದಾ, ಸರಿ ಸ್ಟಾರ್ಟ್. ಸಿಂಗಾರ ಸೀರೆ ಹತ್ರ ಹೋಗ್ಬೇಡ ಜಾಸ್ತಿ. ಅಂಗಲಿನ ಬಂಗಾರಿಯಾದ ಮಾಯಿ ಗಾಂಧಾರಿಯಂದಿ. ಸಾಕು ಬಿಡು. ಓಕೆ ಗೈಸ್, ನೆಕ್ಸ್ಟ್ ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ರಾಕ್ ಪೇಪರ್ ಸೀಸರ್. ಇದು ಮೋಸ. ಮಸ್ತ ಏನಿಲ್ಲ ಗೈಸ್, ಲೈವ್ ರೆಕಾರ್ಡಿಂಗ್ ಆಗ್ತಿದೆ. ಮಸ್ತ ಏನಿಲ್ಲ ಗೈಸ್. ಇವಾಗ ನಿನ್ನೆ ಕಡು ಅದ್ಯಾಕೆ ಕಡ್ತೀಯ ಅವನ ಅಜ್ಜಿ. ಯಪ್ಪ ದೇವ್ರೆ ರಿಷಿ, ನಿಜವಾಗ್ಲೂ ಒಂದ್ ನಿಮಿಷ ಬಾಯ್. ನೀನ್ ಬರಲ್ಲ ಬಿಡು, ಒಬ್ಬರಿಗೆ ಬರೋದ್ ಅನ್ಕೊಂಡಿ. ನಾನಿದ್ರ ಆಡ್ಬೇಕ. ಆಡಾಡಾಡು. ಯಾವ ಸಾಂಗ್ ಆಡ್ಲಿ? ನಿನ್ನೆ ಇಷ್ಟ ಅದು ಡಿಬಾ ಸಾಂಗ್ ಆಡು. ಸಖತ್ತಾಗವಳೆ. ಸಖತ್ತಾಗವಳೆ. ಸುಮ್ಮನೆ ನಗ್ತಾಳೆ. ಅದನ್ನಟ್ಟಾಳೆ. ಬಿದ್ದೆ ಬಿಟ್ಟಾಳೆ. ಸಖತ್ತಾಗವಳೆ. ಸುಮ್ಮನೆ ನಗ್ತಾಳೆ. ಸುಮ್ಮನೆ ನಗ್ತಾಳೆ. ಬಿದ್ದೆ ಬಿಟ್ಟಾಳೆ. ಹಿಂಗೇನ ನಮ್ಮ ಅಕ್ಕ ಇರ್ಬೇಕಾಯ್ತು ಯಾವಾಗ್ಲೂ 1 ಮಿಲಿಯನ್. ಓಕೆ ಗೈಸ್, ಇವಾಗ ಫೋರ್ತ್ ಎರಡು ನೀನ್ ಮಾಡಿದ್ಯಾ, ನಾನೊಂದು ಮಾಡಿದ್ದೆ. ಓಕೆ. ರಾಕ್ ಪೇಪರ್ ಸೀಸರ್. ಅವಾಗಿಂದ ಇದೇ ಮಾಡ್ತಿದ್ದೆ, ನಂಗೆ ಗೊತ್ತು. ರಾಕ್ ಇಟ್ಕೊಂಡೆ ನಂಗೆ ಗೊತ್ತು, ಅದಕ್ಕೆ ನಾನು ಇವಾಗ ಚೇಂಜ್ ಮಾಡಿದ್ದು. ಓಕೆ. ನಂದೇನ್ ಗೈಸ್, ಮೂತಿ ಮುಕ್ಕು ಎಲ್ಲೆಲ್ಲ ಹೋಗ್ಬಿಟ್ಟವೆ. ಸರಿ, ತೆಲುಗು ಸಾಂಗ್ ಅಲ್ಲಿ ಯಾವ್ದಾದ್ರು ಒಂದು ಹಾಡು, ಬಟ್ ಡಿಫ್ರೆಂಟ್ ಇದ್ರಲ್ಲಿ ಇರ್ಬೇಕು. ತೆಲುಗು ಸಾಂಗ್ ಬೇಗ. DJ ತಿಲ್ಲು ಪೇರು ಇನ್ನಿ ತೈವೆ ವೇರು ಸೊಕೆಮೋ ಹೀರೋ ತೀರು ಕೊಟ್ಟೆದು ತೀನ್ ಮರೋ. ಹಾಗಾಯ್ತು. ಓಕೆ, ನೆಕ್ಸ್ಟ್ ಒನ್ ಗೈಸ್. 2 ಇನ್ನ 2 ಆಡೋಣ. ಅದ್ರಲ್ಲಿ 2 ಅಲ್ಲಿ ಯಾರು ಮ್ಯಾಕ್ಸ್ ಇಲ್ಲ, ಇನ್ನೊಂದು ಯಾರನ್ನ ಸೋತಿದ್ರೆ ಅವರೇ. 3 ಆಪ್ಷನ್. ಸರಿ, ಓಕೆ. 3 ಆಪ್ಷನಲ್ ಅಂದ್ರೆ ಇನ್ನೊಂದು ನೀನ್ ಸೋತಿದ್ರೆ ನೀನೆ, ಇನ್ನೊಂದು ನಾನು ಸೋತಿದ್ರೆ ನಾನು ಲೂಸರ್. ಓಕೆನಾ? ರಾಕ್ ಪೇಪರ್ ಸೀಸರ್. ನಾನು ಏನೇ ಹೇಳಿದ್ರು ಯಸ್ 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 ಅನ್ಕೊಂಡು ಮುಚ್ಕೊಂಡು ಮಾಡ್ತಾ ಇರ್ಬೇಕು. ನಾಳೆ ಫುಲ್ಲು ಕೆಲಸ ನಿಂದೆ. ಸಾಂಗ್ ಹಲೋ, ಎಕ್ಸ್ಕ್ಯೂಸ್ ಮೀ ಸಾಂಗ್. ನಾನೇನ ಇದು? ನೀನೇ ಅಂದ್ರೆ ಅವನಿಗೆ ಕನ್ಫ್ಯೂಸ್ ಆಗ್ತಿದೆ ಆಕ್ಚುಲಿ. ಏನ್ ಗೊತ್ತಾ, ಸೇಮ್ ಅವ್ನು ಹಂಗೆ ಅಲ್ವಾ ಇರೋದು, ಅದಕ್ಕೆ ಅವನಿಗೆ. ನೀನು ಹಂಗೆ ಇದೆ, ಅದಕ್ಕೆ ಬಂದಿದ್ದು. ಸರಿ, ಸ್ಟಾರ್ಟ್ ದ ಸಾಂಗ್. ಏನ್ ಸಾಂಗ್ ಆಡ್ಲಿ? ಏನಾದ್ರು ಆಡು, ನೀನ್ ಇಷ್ಟ. ಲಾಸ್ಟ್ ಒನ್. ಹೆಂಗು ನಾನೇ ವಿನ್ ಅಲ್ವಾ, ಯಾವ ಸಾಂಗ್ ಆದ್ರೂ ಆಡು. ಗೈಸ್ ಹೆಂಗಿದೀನಿ ಗೊತ್ತಾ ಗೈಸ್, ಪಿಂಕ್ ಪ್ಯಾಂಥರ್ ಚಿಕ್ಕ ವಯಸ್ಸಾಗ ಕಾರ್ಟೂನ್ ಬರೋದು ನೋಡು. ನಿನ್ ಮುಖ ಆ ಫಿಲ್ಟರ್ ಇಲ್ಲ ಅಂದ್ರೆ ಸೇಮ್ ಹಂಗೆ ಇರ್ತಿ. ಆಡು ಬೇಗ. ರಿಷಿ ಪ್ಲೀಸ್ ಸಾಂಗ್ ಆಡು. ಗೈಸ್ ಇವನು ತುಂಬಾ ಓವರ್ ಮಾಡ್ತಿದ್ದಾನೆ ನೋಡಿ, ನಾನು ಬರ್ತಾ ಇಲ್ಲ ಇವಾಗ. ಆಡಲೇ ಬೇಗ. ಅಯ್ಯೋ, ನೀನ್ ಸಾಂಗ್ ನೆನಪಾಗ್ತಾ ಇಲ್ಲ. ಮಾತು ನಾನು ನೋಡೋ ಹಾಡು ಅಲ್ಲ. ಸಾವಿರಾರು ದಿನಗಳ ನೋ 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 ವೇಟ್. ಮ್ಯೂಸಿಕ್ ವಾಯ್ಸ್ ಚೇಂಜ್ ಆಗಿರ್ಬೇಕು, ರ್ಯಾಟ್ ತರ ಬರ್ಬೇಕು ವಾಯ್ಸ್. ಓಕೆ. ಸಾವಿರಾರು ರ್ಯಾಟ್ ಹೆಂಗೆ ಹಂಗ ಅನ್ಬೇಕು.
ಬಟ್ ಸಾಂಗ್ ಹಾಡು ಹಂಗೆ ಅದೇ ಸಾಂಗ್ ಹಾಡು ಚೈನೀಸ್ ಸಾಂಗ್ ಅದು. ಇಲ್ಲ ನಿನ್ ಗೊತ್ತಿಲ್ಲ, ಚೈನೀಸ್ ಗೊತ್ತಿಲ್ಲ, ಗೊತ್ತಿಲ್ಲ. ಚೈನೀಸ್ ಸಾಂಗ್ ನಿನ್ ಗೊತ್ತಾ? ನಂಗೆ ಗೊತ್ತಿಲ್ಲ ಕನ್ನಡದಲ್ಲಿ ಯಾವ್ದು ಜಪಾನಾಗ ಆಡ್ತೀನಿ ನೋಡು. ಆಡ್ತೀಯ ಇಲ್ಲ ಆಗೋಯ್ತು ಆಡ್ತೀಯ ಇಲ್ಲ. ಆ ಸಾಂಗ್ ಯಾವುದು? ಓಕೆ ನಾಳೆ ನೀನೇ ಅಲ್ವಾ ಎಲ್ಲ ಎಸ್ ಎಸ್ ಜಪಾನೀಸ್ ಸಾಂಗ್ ಹೆಂಗಿದೆ guys? ಇವಾಗ ಈ ಟಾಸ್ಕ್ ಅಲ್ಲ ನಾನೇ ಸೋತಿದ್ನಿ. ಸೊ ನಾಳೆ 24 hours ಚಾಲೆಂಜ್ ಇದೆ. ಈ ವಿಡಿಯೋ ಕಂಟಿನ್ಯೂಷನ್ 24 hours ಏನಿಲ್ಲ ಅಂದರೆ 24 hours ಇಸ್ ನಾಟ್ ಟೈಮ್ ಅಂದರೆ 12 hours ಚಾಲೆಂಜ್ ಇದೆ. 12 hours ಏನು ಹೇಳಿದ್ರು ನಾನು ಅದು ಮಾಡಬೇಕು. ಸೊ ಆ ವಿಡಿಯೋ ನೋಡಬೇಕಂದ್ರೆ ಫಸ್ಟ್ ಈ ವಿಡಿಯೋ ನೋಡಿ, ಈ ವಿಡಿಯೋ ನೋಡಿಬಿಟ್ಟು ಆ ವಿಡಿಯೋ ನೋಡಿ, ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಖಂಡಿತ ಡಿಸ್ಲೈಕ್ ಮಾಡಿ. ಬಾಯ್. ಅಷ್ಟೇ. ಅನುಷ್ಕಾ ಶರ್ಮಾ ಸ್ಟೈಲ್ ಅವೆಲ್ಲ ಹೇಳ್ಬೇಡ, ಅಷ್ಟೇ ಅಂದ್ರೆ ಮುಗೀತು. ಅನುಷ್ಕಾ ಶರ್ಮಾ ಸ್ಟೈಲ್. ಅನುಷ್ಕಾ ಶರ್ಮಾ ಹೊಸ ರೆಸಿಪಿ ಗೈಸ್ ಇನ್ ಇಂಡಿಯಾ. ಅನುಷ್ಕಾ ಶರ್ಮಾ ಸಾರಿ ಅನುಷ್ಕಾ ಶರ್ಮಾ. ಅನುಷ್ಕಾ ಶರ್ಮಾ ಗೈಸ್, ಇಟ್ಸ್ ಪ್ಯೂರ್ ವೆಜ್, ಓಕೆ, ನೋ ನಾನ್ ವೆಜ್. ಅಷ್ಟೇ. ಅಷ್ಟೇ. ಬೈ ಬೈ.